ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಪಿ ರುಚೀಸ್. ಇವತ್ತು ಕ್ರಿಸ್ಪಿಯಾದ ಗರಿ ಗರಿಯಾದ ನಿಪ್ಪಟ್ಟನ್ನು ಮನೆಯಲ್ಲೇ 10 to 20 ಮಿನಿಟ್ಸಲ್ಲಿ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಹುರಿದು ಸಿಪ್ಪೆ ತೆಗೆದಿಟ್ಟಿರೋಂಥ ಕಡಲೆ ಬೀಜ ಕಾಲು ಕಪ್ ಕಡಲೆ, ಎರಡನ್ನೂ ಮಿಕ್ಸ್ಚರ್ ಜಾರ್ಗೆ ಆ್ಯಡ್ ಮಾಡಿ 10 to 15 ಸೆಕೆಂಡ್ಸ್ ಗ್ರೈಂಡ್ ಮಾಡಿ. ಸ್ವಲ್ಪ ಮಿಕ್ಸ್ಚರ್ ದಪ್ಪದಾಗಿರಬೇಕು, ಅದು ಬಾಯಿಗೆ ಕ್ರಿಸ್ಪಿಯಾಗಿ ಸಿಗ್ತಾ ಇರಬೇಕು, ಆವಾಗಲೇ ನಿಪ್ಪಟ್ಟಿಗೆ ಚೆನ್ನಾಗಿರುತ್ತೆ. 1 ಕಪ್ ಅಕ್ಕಿ ಹಿಟ್ಟು, ನೆಕ್ಸ್ಟು ಜೀರಿಗೆ, ಕಟ್ ಮಾಡಿಟ್ಟಿರುವಂಥ ಕರಿಬೇವು, 2 to 3 ಟೇಬಲ್ ಸ್ಪೂನು ಖಾರದ ಪುಡಿ, ನೆಕ್ಸ್ಟು ಅಜ್ವೈನ. ನಾನು ಮೇಲ್ಗಡೆಯಲ್ಲಿ ಮೆನ್ಷನ್ ಮಾಡಿಲ್ಲ, ನಾನು ತೋರಿಸ್ತಾ ಇದ್ದೀನಲ್ಲ, ಅಜ್ವೈನೂ ಆ್ಯಡ್ ಮಾಡ್ಕೊಳ್ಳಿ. ಇಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1 or 2 ಟೇಬಲ್ ಸ್ಪೂನ್ ಚಿರೋಟಿ ರವೆನೂ ಆ್ಯಡ್ ಮಾಡ್ಕೊಳ್ಳಿ. ಎಲ್ಲದನ್ನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿದ್ರೆ ಇಂಗ್ರೀಡಿಯೆಂಟ್ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೆಕ್ಸ್ಟು ಒಂದು ಪಾತ್ರೆಯಲ್ಲಿ 2 or 3 ಟೇಬಲ್ ಸ್ಪೂನ್ ಆಯಿಲ್ನ ಬಿಸಿ ಮಾಡಿಕೊಂಡು ಈ ಮಿಕ್ಸ್ಚರ್ಗೆ ಆ್ಯಡ್ ಮಾಡಿ, ಮತ್ತು ಎಗೈನ್ ಆ ಮಿಕ್ಸ್ಚರ್ನ ಚೆನ್ನಾಗಿ ಕೈಯಲ್ಲಿ ಕಲಸಿ ಸ್ವಲ್ಪ ಹಿಟ್ಟಿಗೆ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಚಪಾತಿ ಹಿಟ್ಟು ಥರ ಸ್ಮೂತಾಗಿ ಕಲಿಸ್ಬೇಡಿ, ಆವಾಗ ಉಬ್ಬುತ್ತೆ ನಿಪ್ಪಟ್ಟು. ಸೊ ಅದನ್ನು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಕೈಯಲ್ಲೇ ತಟ್ಟಬೇಕು, ಚೆನ್ನಾಗಿರುತ್ತೆ. ಸ್ವಲ್ಪ ದಪ್ಪ ಇರಬೇಕು ನಿಪ್ಪಟ್ಟು, ಯಾವತ್ತು ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಎಣ್ಣೆಯಲ್ಲಿ ಕರೆದ್ರೆ ಗರಿ ಗರಿಯಾದ ನಿಪ್ಪಟ್ಟು ಟೇಸ್ಟ್ ಮಾಡಲು ರೆಡಿ ಆಗುತ್ತೆ. ಇದೇ ಥರ ವೀಡಿಯೋಸ್ಗಾಗಿ ಎಸ್ ಪಿ ರುಚೀಸ್ ಚಾನಲ್ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.